ಮಾಡಿ ಅದನ್ನ ರೆಸಲ್ಯೂಷನ್ ಮಾಡಿ ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಅದನ್ನ ಹಸ್ತಾಂತರ ಮಾಡುತ್ತೆ. ನೀವ್ ಹೇಳ್ತೀರಿ ನಮ್ದು ಜಾಗ, ನಮಗೆ ನೀವು ಆ ಏರಿಯಾದವರೇ ಅಲ್ಲ, ಆ ಪರ್ಮನೆಂಟ್ ಅಡ್ರೆಸ್ ಇಲ್ದವ್ರು ನೀವು. ನಮ್ ಜನ ಕೇಳ್ತಾ ಇದೀರಿ ಇವತ್ತು, ನಿವೇಶನ ಅಲ್ಲ. ಮೊನ್ನೆ ಅಷ್ಟೇ SIR ಬಂದಿದೆ. ಇವತ್ತು ನಿಮ್ಮ ಮತದಾನದ ಹಕ್ಕನ್ನ ಖುಲಾಸೆ ಮಾಡ್ತಕ್ಕಂತ ಮತ್ತು ಉಳಿಸ್ತಕ್ಕಂತ ಕೆಲಸವನ್ನ SIR ಮಾಡ್ತಾ ಇದೆ. ಇನ್ನು ಯಾರಿಗ್ ಕೂಡ ಪರ್ಮನೆಂಟ್ ಅಡ್ರೆಸ್ ಇಲ್ಲ. SIR ಹೇಳ್ತಕ್ಕಂಥದ್ದು ಪರ್ಮನೆಂಟ್ ಅಡ್ರೆಸ್ ಕೊಡಿ ಅಂತ. ನಮ್ ಜನ ಇವತ್ತು ಹೇಳ್ತಾ ಇದಾರೆ, ಇವತ್ತು ಪರ್ಮನೆಂಟ್ ಅಡ್ರೆಸ್ ಕೊಡ್ರಿ, ನಮ್ಗೊಂದು ನಿವೇಶನ ಕೊಡಿ. ನಾವೇನು ಎಕರೆಗಟ್ಟಲೆ ಜಾಗವನ್ನ ಕೇಳ್ತಾ ಇಲ್ಲ, 1 ಎಕರೆ 2 ಎಕರೆ 3 ಎಕರೆ ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು 40-30 ಸೈಟ್ ಕೊಡಿ ಅಂತಕ್ಕಂಥ ಕೇಳ್ತಾ ಇದೀವಿ. ನಾಡಿದ್ದು ಬರುವಾರ ಆಗಸ್ಟ್ 15 ಬರ್ತಾ ಇದೆ. ಈ ದೇಶಕ್ಕೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ನಮ್ಮ ತಾತ ತಂದಿರು ಇವತ್ತು ಕಾಫಿ ತೋಟದಲ್ಲಿ ದುಡಿಮೆ ಮಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇವತ್ತು ತಲಾಂತರದಿಂದ ಈ ನೆಲದಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ನಮ್ಗೆ ಅಟ್ಲೀಸ್ಟ್ ನಮ್ದೇ ಮನೆ, ನಮ್ದೇ ಜಾಗ, ನಮ್ದೇ ಭೂಮಿ ಅಂತ ಇವತ್ತೊಂದು ಅಡ್ರೆಸ್ ಇಲ್ಲದಂತ ಜನ ನಾವು ಇವತ್ತು ತಾಲೂಕ್ ಕಚೇರಿಯಲ್ಲಿ ಮುಂದೆ ನಿಂತ್ಕೊಂಡು ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಕಣ್ಮುಂದೆ ನೋಡ್ತಾ ಇದೀವಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಈ ದೇಶದ ಮೂಲಭೂತ ಹಕ್ಕು ಇದೆ, ಆ ಮೂಲಭೂತ ಹಕ್ಕನ್ನ ನಮ್ ಜನರಿಗೆ ಕೊಡಿ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ವಿ. ಬಂಧುಗಳೇ, ಇವತ್ತು ಜಾಗ ಎಲ್ಲಿ ಇದೆ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಕೂಡ ನಮ್ಮ ಹೋರಾಟ ಸಮಿತಿಯ ಸದಸ್ಯರು ಸೇರಿ ಹುಡ್ಕಾಡಿದ್ವಿ ಜಾಗ. ಆಲ್ರೆಡಿ ನನ್ನ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಇವ್ರನ್ನೇ ಕರ್ಕೊಂಡೋಗಿ ನಾನು ತೋರಿಸ್ತೀವಿ ಎಲ್ಲೆಲ್ಲಿ ಜಾಗ ಇದೆ ಅಂತ ಹೇಳಿ. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕುನ್ನಳ್ಳಿ ಗ್ರಾಮದಲ್ಲಿ ಇವತ್ತು 4 ಎಕರೆ ಸರ್ಕಾರಿ ಭೂಮಿ ಖಾಲಿ ಭೂಮಿ ಇದೆ ಇವತ್ತು. ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಕೆಲ್ಲೂರು ಸರ್ವೆ ನಂಬರ್ 282ರಲ್ಲಿ 4 ಎಕರೆ ಜಾಗ ಇದೆ. ಅದೇ ರೀತಿ ನಮ್ಮ ಇವತ್ತು ಹಳೆಮೂಡಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳೆಮೂಡಿಗೆರೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಇವತ್ತು 30 ಎಕರೆ ಸರ್ಕಾರಿ ಭೂಮಿ ಇವತ್ತು ಜಾಗ ಇದೆ. ಇವತ್ತು ಜಾಗ ಇಲ್ಲಿ ನಮ್ಮ ಮೂಡಿಗೆರೆ ಪಟ್ಟಣದ ಸಮೀಪದಲ್ಲಿ ಇದೆ ಇವತ್ತು. ಅದು ಮಾತ್ರ ಅಲ್ಲ, ಇವತ್ತು ಯಾವ ಜನರಿಗಾಗಿ, ಇವತ್ತು ಆ ಗ್ರಾಮದ ಜನರಿಗಾಗಿ ಇವತ್ತು ಮಶಾಣಕ್ಕಾಗಿ ಭೂಮಿ ಮಂಜೂರಾಗಿರ್ತಕ್ಕಂಥ ಭೂಮಿಯನ್ನ ಇವತ್ತು ಬೇರೆ ಯಾರೋ ಒತ್ತುವರಿ ಮಾಡಿ ಇವತ್ತು ತೋಟ ಮಾಡಿದ್ದಾರೆ. ನಾವು ಹೇಳ್ತಾ ಇದೀವಿ ಆ ಒತ್ತುವರಿಯನ್ನ ತೆರವು ಮಾಡಿಸಿ ಅಂತ ಹೇಳಿ. ಈ ಒತ್ತುವರಿಯನ್ನ ತೆರವು ಮಾಡಿಸಿ ಆ ಗ್ರಾಮದ ಜನರಿಗೆ ಮಶಾಣವನ್ನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ. ಈಗಾಗ್ಲೇ ತಾವು ದೊಡ್ಡ ಧ್ವನಿಯಾಗಿದ್ರಿ. ಇವತ್ತು ಮೂಡಿಗೆರೆ ತಾಲೂಕಿನ ಎಲ್ಲ ಅಕ್ರಮ ಭೂ ಮಂಜೂರಾತಿಯನ್ನ ವಜಾಗೊಳಿಸಿ ನಿಮ್ಮಂತ ಜನರಿಗೆ ಕನಿಷ್ಠ 2 ಎಕರೆ ಭೂಮಿ ಕೊಡ್ತಕ್ಕಂತ ಎಲ್ಲ ಭೂಮಿ ಕೂಡ ಇವತ್ತು ಲಭ್ಯ ಇದೆ. ನಾವು ಹೇಳ್ತಾ ಇದೀವಿ, ಕೇವಲ ಈ ಜನ ಇವತ್ತು ಭೂ ವಂಚಿತರಾಗಿರ್ತಕ್ಕಂಥ ಜನರಿಗೆ 40-30 ಸೈಟ್ಗೆ ಇಲ್ಲ ಅಂತ ಹೇಳ್ತಕ್ಕಂಥ ನೀವು ಇದೇ ಜಾಗದಲ್ಲಿ ಇವತ್ತು 30,000 ಕುಟುಂಬಕ್ಕೆ 2 ಎಕರೆ ಭೂಮಿಯನ್ನ ಕೊಡ್ತಕ್ಕಂಥ ಕಂದಾಯ ಇಲಾಖೆ ಭೂಮಿ ಇದೆ. ನಾವೇನು ಅರಣ್ಯ ಇಲಾಖೆ ಭೂಮಿಯನ್ನ ಕೇಳ್ತಾ ಇಲ್ಲ. ಇವತ್ತು ನಿಮಗೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಭೂ ಮಾಲೀಕರು 100 ಎಕರೆ 150 ಎಕರೆ 200 ಎಕರೆ 300 ಎಕರೆ ಕಾಫಿ ತೋಟ ಇರ್ತಕ್ಕಂಥ ಜನ ಇವತ್ತು 25 ಎಕರೆ ಲೀಸಿ ಕೊಡಿ ಅಂತ ಕೇಳಿದ ತಕ್ಷಣ ಆಗ್ತಕ್ಕಂಥ ಸರ್ಕಾರಗಳು, ಜನಪ್ರತಿನಿಧಿಗಳು ಇವತ್ತು ಕಣ್ಣು ಮುಚ್ಚಿ ಇವತ್ತು 25 ಎಕರೆ ಲೀಸಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಜನ ಇವತ್ತು ಇದೇ ಭೂಮಿಯಲ್ಲಿ ಮತದಾನದ ಹಕ್ಕು ಇರ್ತಕ್ಕಂಥ ಈ ದೇಶದ ಪ್ರಜೆ ಆಗಿರ್ತಕ್ಕಂಥ ಜನರಿಗೆ ಕನಿಷ್ಠ 4 ಎಕರೆ ಜಾಗ ಕೊಡ್ಬಹುದು. ಯಾಕೆ ಕೊಡ್ತಾ ಇಲ್ಲ? ಇವತ್ತು ನಾವು ಕೇಳ್ತಾ ಇರ್ಲಿಲ್ಲ. ಇವತ್ತು ಜನ ಬೀದಿಗೆ ಇಳಿದಿದ್ದಾರೆ. ಮೂಡಿಗೆರೆ ತಾಲೂಕಿನ ಪ್ರತಿ ಗ್ರಾಮದ ಜನ ಅಕ್ರಮ ಭೂ ಮಂಜೂರಾತಿಯ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ಇವತ್ತು ಮುಂದೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕೆಲ್ಲೂರು ಗ್ರಾಮ ಆಗಿರ್ಬೋದು, ಕುನ್ನಳ್ಳಿ ಆಗಿರ್ಬೋದು, ಅಂಬೇಡ್ಕರ್ ನಗರ ಆಗಿರ್ಬೋದು, ಈ ಎಲ್ಲ ಗ್ರಾಮದ ಜನರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಮೂಡಿಗೆರೆಯಲ್ಲಿ ಭೂಮಿ ಇದೆ, ಆದ್ರೆ ನಿಮ್ಮ ಭೂಮಿ ಸರ್ಕಾರದ ಭೂಮಿಯನ್ನ ಇವತ್ತು ನಿಮ್ಗೆ ಕೊಡ್ತಾ ಇಲ್ಲ. ಇವತ್ತು ಯಾರು ಭೂ ಮಾಲೀಕರು ಇವತ್ತು 200 ಎಕರೆ ಮಾಡಿರ್ತಕ್ಕಂಥವ್ರಿಗೆ 25 ಎಕರೆ ಭೂಮಿನ ಕೊಡ್ತಾರೆ. ಅಟ್ಲೀಸ್ಟ್ ನಾವು 2 ಎಕರೆ ಭೂಮಿನ ಕೊಟ್ರೆ ನಾವು ಕೂಡ ನೆಮ್ಮದಿಯಾಗಿ ಇವತ್ತು ಜೀವನವನ್ನ ಮಾಡ್ಲಿಕ್ಕೆ ಇವತ್ತು ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ದುಡಿತಕ್ಕಂಥ ಜನ, ಸಣ್ಣ ಏನು ಇವತ್ತು ರೈತ ಇವತ್ತು ಭೂಮಿಯನ್ನ ಪಡ್ಕೊಳಕ್ಕೆ ಇವತ್ತು ಅರ್ಹತೆ ಇದೆ. ಇವತ್ತು ಆದ್ರೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾರು ಇವತ್ತು ತಾಲೂಕು ಕಚೇರಿ ಒಳಗಡೆ ದುಡ್ಡು ಕೊಟ್ಟು 3 ಲಕ್ಷ ಎಕರೆಗೆ 4 ಲಕ್ಷ 5 ಲಕ್ಷ ದುಡ್ಡು ಯಾರು ಕೊಟ್ಟಿದಾರೋ ಅವರಿಗೆ ಈ ತಾಲೂಕು ಕಚೇರಿ ನಕಲಿ ಸಾಗುವಳಿ ಚೀಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಕಲಿ ಸಾಗುವಳಿ ಚೀಟಿಯನ್ನ ಕೊಟ್ಟು ಇವತ್ತು ಅಧಿಕಾರಿಗಳು
ತಲೆದಂಡವನ್ನ ತೆರಲಿಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಯಾರ್ಯಾರು ಇವತ್ತು ಅಕ್ರಮ ಭೂ ಮಂಜೂರಾತಿಯಲ್ಲಿ ಇವತ್ತು ಇಲ್ಲಿರ್ತಕ್ಕಂತ ಸಾಗುವಳಿ ಚೀಟಿ ಹರಿದಿರ್ತಕ್ಕಂತ ಈ ತಾಲೂಕು ಕಚೇರಿಯಿಂದ ಹೊರಗಡೆ ಸೈಬರ್ ಸೆಂಟರ್ಗಳಲ್ಲಿ ತಾಲೂಕು ಕಚೇರಿಯ ನಕಲಿ ಸಹಿಯನ್ನ ಶೀಲ್ಗಳನ್ನ ಇವತ್ತು ಫೋರ್ಜರಿ ಮಾಡಿ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿ ರಾಶಿ ರಾಶಿ ಇದೆ. ತಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಮಾಧ್ಯಮಗಳು ಬಿತ್ತಾರ ಮಾಡ್ತಾ ಇದ್ದೇವೆ. ಇವತ್ತು ಅದೇ ರೀತಿ ನಮ್ಮ 94C ಕೂಡ ಏನು ನಿಮ್ಮ ಹಕ್ಕುಪತ್ರ ಕೂಡ ಇವತ್ತು ಫೇಕ್ ಡೂಪ್ಲಿಕೇಟ್ ಹಕ್ಕುಪತ್ರವನ್ನ ಕೊಟ್ಟಿರ್ತಕ್ಕಂಥ ಕಚೇರಿಯ ಒಳಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಕೆಲಸ ಮಾಡಿದ್ದಾರೆ. ಅದ್ರ ಭಾಗವಾಗಿ ಭೂಮಿಯೇ ಇಲ್ಲದ ಜನ ನೀವು ಇವತ್ತು ನಮ್ಗೆ ಭೂಮಿ ಕೊಡಿ ಅಂತ ಕೇಳ್ತಾ ಇದ್ದೀರಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾವ್ದೋ ದೂರದಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ ಕಣ್ಣು ಮುಂದೆ ಇರ್ತಕ್ಕಂಥ ಸರ್ಕಾರಿ ಭೂಮಿ ಇದೆ. ಇವತ್ತು ಕೆಲ್ಲೂರು ಗ್ರಾಮದ ಸರ್ವೆ ನಂಬರ್ 82ರಲ್ಲಿ 4.5 ಎಕರೆ ಭೂಮಿ ಇದೆ. ಇವತ್ತು ಅದನ್ನ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಆ ಭೂಮಿ ಕೊಟ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಿವೇಶನ ರೈತರು, ಸುತ್ತಮುತ್ತಲ ಇರ್ತಕ್ಕಂಥ ಗ್ರಾಮಸ್ಥರು ಅಲ್ಲಿ ಮನೆ ಕಟ್ಟಿ ತಮ್ಮ ದುಡಿಮೆಯನ್ನ ನಂಬಿ ಜೀವನ ಮಾಡ್ಲಿಕ್ಕೆ ಏನು ಅರ್ಹತೆ ಇದೆ ಅವರು ದುಡಿಮೆಯನ್ನ ಮಾಡಿ ಬದುಕನ್ನ ಕಟ್ಕೊಳ್ತಾರೆ. ನೀವು ಕೊಟ್ಬೇಕಾಗಿದ್ದು ಅವ್ರಿಗೆ ನಿವೇಶನವನ್ನ ಮಂಜೂರು ಮಾಡಿ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಇವತ್ತು ಬಂದಿದೀವಿ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಅಕ್ರಮ ಭೂ ಮಂಜೂರಾತಿಯನ್ನ ಈಗಾಗಲೇ ಅಧಿಕಾರಿಗಳು ನಮ್ಮ ಪರವಾಗಿ ಅದನ್ನು ತೆರವು ಮಾಡಿದ್ದಾರೆ. ಏನು ಕಾನೂನಿನ ಕಡತಗಳಲ್ಲಿ ನಾವು AC ಕೋರ್ಟಿಗೆ ಹೋದ್ವಿ, ಅಲ್ಲಿ ಕೂಡ ನಮ್ಮ ಪರ ನ್ಯಾಯ ನಮಗೆ ಸಿಕ್ಕಿದೆ. ಈಗಾಗಲೇ ನಮ್ಮ ಮೇಲೆ ಹಾಕಿರ್ತಕ್ಕಂಥ ನಮ್ಮ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆ ಕೂಡ ನಾವು ನ್ಯಾಯಾಲಯದಲ್ಲಿ ಇವತ್ತು ಫೈಟ್ ಅನ್ನ ಮಾಡ್ತಾ ಇದ್ವಿ. ಅದು ಕೂಡ ವಜಾ ಆಗುತ್ತೆ. ಯಾಕಂದ್ರೆ ಭೂಮಿ ಅದು ಸರ್ಕಾರಿ ಭೂಮಿ ಅಂತ ಈಗಾಗಲೇ ಅಧಿಕಾರಿಗಳು, ಮೇಲಾಧಿಕಾರಿಗಳು ಎಲ್ಲ ಶರ ಕೊಟ್ಟಿರೋದ್ರಿಂದ ನಮ್ಮ ಭೂಮಿಯ ಒಳಗಡೆ ನಾವು ಮನೆಯನ್ನ ಕಟ್ಲಿಕ್ಕೆ ತಮ್ಮ ಹೋರಾಟ 2 ವರ್ಷದಿಂದ ನಡೀತಾ ಇದೆ. ಆ ಹೋರಾಟದ ಇನ್ನೇನು ಕೆಲವೇ ದಿನದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿ ರೆಸಲ್ಯೂಷನ್ ಏನು ಕೊಟ್ಟಿದೆ, ಆ ರೆಸಲ್ಯೂಷನ್ ಮೇಲೆ ನಿಮ್ಗೆ ಭೂಮಿಯನ್ನ ಇವತ್ತು ತಾಲೂಕು ಕಚೇರಿ ಮಂಜೂರು ಮಾಡಿ ಕೊಡ್ಬೇಕಂತ ಬೇಡಿಕೆಗಳನ್ನ ಇಟ್ಕೊಂಡಿದೀವಿ. ಇನ್ನು ಅದೇ ಗ್ರಾಮದ ನಮ್ಮ ಅಂಬೇಡ್ಕರ್ ನಗರದ ಮಶಾನ ಭೂಮಿ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ತಾಲೂಕಿನ ಎಲ್ಲ ಮಶಾನಗಳನ್ನ ತೆರವು ಮಾಡಿದೀವಿ ಅಂತ. ತಮ್ಮ ಕಣ್ಣ ಮುಂದೆನೆ ಇರ್ತಕ್ಕಂಥ ಪಾಣಿಯಲ್ಲಿ ಬರ್ತಕ್ಕಂಥ 1 ಎಕರೆ ಮಶಾನ ಇದುವರೆಗೂ ತೆರವು ಮಾಡಿಸಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಏನಾದ್ರೂ ಶವ ಸಂಸ್ಕಾರ ತಾವು ಜಾಗವನ್ನ ತೆರವು ಮಾಡಿಸದೆ ಕೊಟ್ರೆ ಆ ಶವವನ್ನ ತಾಲೂಕು ಕಚೇರಿಯ ಮುಂದೆ ಇಟ್ಟು ನಾವು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನೇ ನಾವು ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಇವತ್ತು ನಮ್ಗೆ ಜಾಗ ಇಲ್ಲ, ಅಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ. ಮಶಾನ ಅಂತ ಹೇಳಿ ಪಾನಿ ಬರ್ತಾ ಇದೆ, ಬೇರೆ ಯಾರೋ ಕಾಫಿ ತೋಟವನ್ನ ಮಾಡ್ಕೊಂಡಿದ್ದಾರೆ. ನೀವ್ ಯಾಕೆ ತೆರವು ಮಾಡಿಸ್ತಾ ಇಲ್ಲ? ಮಶಾನ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ ಇದೆ, ಎಲ್ಲೆಲ್ಲಿ ಮಶಾನ ಇದೆ ಅದನ್ನ ತೆರವು ಮಾಡಿಸಿ ಸಂಬಂಧಪಟ್ಟ ಇಲಾಖೆ ಮುಂಜಾಗ್ರತೆಯನ್ನು ವಹಿಸ್ಕೋಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ ಮೇಲೆ ಇವತ್ತು ನಾವು ಹೇಳ್ತಾ ಇದೀವಿ. ಅದನ್ನ ತೆರವುಗೊಳಿಸಿ ನಮ್ಮ ಜನರಿಗೆ ಮಶಾನ ಕೊಡಿ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಹೇಳಿ ನಮ್ಮ ಬೇಡಿಕೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನ ಈಗಾಗಲೇ ಮೊನ್ನೆ ಅಷ್ಟೇ ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಸ್ಥಳ ವೀಕ್ಷಣೆಗೆ ಬಂದಿದ್ರು. ಆವಾಗ ಖಾಲಿ ಇತ್ತು, ಜಾಗ ಖಾಲಿ ಇತ್ತು, ಯಾವುದೇ ಗಿಡ ಇರ್ಲಿಲ್ಲ, ಯಾವುದೇ ಮರ ಇರ್ಲಿಲ್ಲ. ಇದನ್ನ ಸ್ವತಃ ತಹಸೀಲ್ದಾರ್ ಅವರ ನಿವೇಶನಕ್ಕೆ ಕೊಡ್ಬೋದು ಅಂತಕ್ಕಂಥ ಅವರ ಮನಸ್ಸಲ್ಲಿ ಮೂಡಿದೆ. ಅಂತ ಖಾಲಿ ಇರ್ತಕ್ಕಂಥ ಜಾಗ ಕಳೆದ 1 ವಾರದ ಹಿಂದೆ ಬಂದಿರ್ತಕ್ಕಂಥ ತಹಸೀಲ್ದಾರ್ ಅದೇ ಸ್ಥಳಕ್ಕೆ ಈಗ ಅದು ಬೇಲಿ ಆಗಿದೆ, ತೋಟ ಮಾಡ್ಲಿಕ್ಕೆ ಇವತ್ತು ತಯಾರಿ ನಡೀತಾ ಇದೆ. ಆ ಸರ್ಕಾರಿ ಭೂಮಿಯನ್ನ ಯಾರು ಇವತ್ತು ಬೇಲಿ ಹಾಕಿ ಅಕ್ರಮವಾಗಿ ಬೇಲಿ ಹಾಕೊಂಡು ಇವತ್ತು ಏನ್ ಬೇಲಿ ಹಾಕೊಂಡಿದ್ದಾರೆ ಅದನ್ನ ತೆರವು ಮಾಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಹೇಳ್ತಾ ಇದೀವಿ ನಾವು. ಇವತ್ತು ಸರ್ವೆ ನಂಬರ್ 289 ಈಗಾಗಲೇ ಹಳೆ ಮೂಡಿಗೆರೆ ಗ್ರಾಮ, ಅಲ್ಲಿ 30 ಎಕರೆ ಸರ್ಕಾರಿ ಜಾಗ ಇದೆ. ಇಲ್ಲೇ ಹತ್ರವಾಗಿರ್ತಕ್ಕಂಥ 3 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಈ ಜಾಗ 30 ಎಕರೆ ಅಂದ್ರೆ ಇವತ್ತು 1 ಎಕರೆಯಲ್ಲಿ 20 ಜನ, 1 ಎಕರೆಯಲ್ಲಿ 20 ಜನ, 22 ಜನ, 22 ಜನ ಆದ್ರೂ 30 ಎಕರೆ ಎಷ್ಟು ಇಲ್ಲಿರ್ತಕ್ಕಂಥ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯತಿಯ ಪ್ರತಿಯೊಬ್ಬ ನಿವೇಶನ ರೈತ ಕುಟುಂಬಕ್ಕೆ ಇವತ್ತು ನಿವೇಶನ ಕೊಡ್ಬೋದು. ಅದನ್ನ ತೆರವು ಮಾಡಿಸಿ ಅಂತಕ್ಕಂಥ ಬೇಡಿಕೆಯನ್ನ ನಾವು ಇವತ್ತು ಹೇಳ್ತಾ ಇದೀವಿ. ಹಾಗಾಗಿ ನಮ್ಮ ಮನವಿಗೆ ಹೋಗೊಟ್ಟು ಅಧಿಕಾರಿಗಳು ಸ್ಪಂದನೆ ಮಾಡ್ಬೇಕು. ಇಲ್ಲದಿದ್ರೆ ಮುಂದಿನ ಹೋರಾಟ ಇದೇ ತಾಲೂಕು ಕಚೇರಿಯ ಎದುರು ನಿರಂತರವಾಗಿ ನಾವು ಮಾಡ್ಲಿಕ್ಕೆ ಭದ್ರಾಗಿದ್ವಿ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ಈ ಎಲ್ಲ ಹೋರಾಟದಲ್ಲಿ ಕೈ ಜೋಡಿಸಿ ನಮ್ ಜೊತೆ ಸತತವಾಗಿ ಬೆಂಬಲವಾಗಿ ನಿಂತು ಎಲ್ಲ ಹೋರಾಟಗಾರರಿಗೆ ನೈತಿಕ ಬಲವನ್ನ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ತನ್ನ ಮಾತನ್ನ ಮುಗಿಸ್ತಿದ್ದೀನಿ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ತಾವೆಲ್ಲರೂ ಕೂಡ ನಿವೇಶನ ಪಡೆಯುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಿಮ್ ಜೊತೆ ಇರುತ್ತೆ.
ಯಾರು ಕೂಡ ದೃಷ್ಟಿಗೆಡಬೇಡಿ. ಯಾಕಂದ್ರೆ ಈಗಾಗ್ಲೇ ಎಸಿಯಿಂದ ವಜಾ ಆಗಿ ತಾಲೂಕ್ ಕಚೇರಿಗೆ ಸಂಬಂಧಪಟ್ಟ ಕಡತ ಬಂದಿದೆ. ನಾವು ವಜಾ ಹಾಕಿರ್ತಕ್ಕಂಥ ಕಡತವನ್ನ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಹಳೆ ಮೂಡಿಗೆರೆಯ ಎಲ್ಲಾ ಗ್ರಾಮ ಪಂಚಾಯತಿಯ ಸದಸ್ಯರು ನಿಮಗೆ ನಿವೇಶನಕ್ಕೆ ಬೇಕು ಆ ಭೂಮಿ ಅಂತ ಹೇಳಿ ಏನು ಸಭೆಯಲ್ಲಿ ಸಭಾ ನಿರ್ಣಯವನ್ನ ಮಾಡಿ ತಾಲೂಕ್ ಕಚೇರಿಗೆ ಕೊಟ್ಟಿದ್ದಾರೆ. ಆ ಸಭಾ ನಿರ್ಣಯದ ಮೂಲಕ ಅವರ ಏನು ಬೇಡಿಕೆಗೆ ಅನುಸಾರವಾಗಿ ಆ ಭೂಮಿಯನ್ನ ಈಗಾಗಲೇ ಅಧಿಕಾರಿಗಳಿಂದ ತೆರವಾಗಿರ್ತಕ್ಕಂಥ ಭೂಮಿಯನ್ನ ತಮ್ಮ ಆಶ್ರಯ ನಿವೇಶನಕ್ಕಾಗಿ ಮಂಜೂರು ಮಾಡ್ಬೇಕಂತಕ್ಕ ಬೇಡಿಕೆಯನ್ನ ಪ್ರಮುಖ ಬೇಡಿಕೆಯನ್ನ ಇಟ್ಕೊಂಡು ಅದೇ ರೀತಿ ಆ ಆಶ್ರಯ ನಿವೇಶನ ಆದ್ಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ ಸ್ಮಶಾನ ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳು ಬೇಕೇ ಬೇಕು. ಅಂತ ಮೂಲಭೂತ ಸೌಲಭ್ಯಗಳಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಿದೀವಿ. ಆ ಹೋರಾಟದ ಜೊತೆ ತಾವೆಲ್ಲರೂ ಕೂಡ ಜೊತೆ ನಿಂತು ಈ ಹೋರಾಟವನ್ನ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಇನ್ಕುಲಾಬ್ ಜಿಂದಾಬಾದ್.